ಕಿರಿಕಿರಿ ಬ್ಯಾಂಗ್ 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 ಹೆಂಡ್ರ ಮತ್ತು ಕೇಳೋ ಗಂಡ ಮಾಡೋದಲ್ಲ ದಂಡ ರಾಂಗ್ 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 ಎಡಬಿಡಂಗಿ ಈ ಅರ್ಧಾಂಗಿ ಅಂಡ ಇವಳಿಗೆ ಕೋಡಂಗಿ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಸ್ವಂತ ಬುದ್ಧಿ ಇಲ್ವೇ ಇಲ್ಲ ಹೇಳಿದ ಮಾತು ಕೇಳೋದಿಲ್ಲ ಏನು ಮಾಡಕ್ಕೋಗಿ ಏನು ಮಾಡುತ್ತಾಳೆ ಇದರಿಂದಾಗಿ ಗಂಡನಿಗೆ ತಿರ್ಸಗೋಳೆ ತಲೆ ಕೆಟ್ಟು ಎಡಪಟ್ಟು ಮಾಡುತ್ತಾನೆ ಎಟ್ಮೇಲೆ ಎಡು ತಿನ್ನುತ್ತಾನೆ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ವೈಶಾಲಿ ಸಮಾವೇಶ ತುಂಬಾ ಚೆನ್ನಾಗಿತ್ತಲ್ವಾ? ಹೌದೌದು, ಅಲ್ಲಿಗೆ ಬಂದವ್ರಿಗೆಲ್ಲ ಗೊತ್ತಾಯ್ತು ನಾವು ಲವ್ ಮಾಡಿ ಮದ್ವೆ ಆಗಿದ್ದೀವಿ ಅಂತ. ವೈಶಾಲಿ, ಅಲ್ಲಿ ನಾವಷ್ಟೆಲ್ಲ ಲವ್ ಮ್ಯಾರೇಜ್ ಆಗಿರೋರು, ಬಂದವರೆಲ್ಲ ಲವ್ ಮ್ಯಾರೇಜ್ ಆಗಿರೋರೆ. ಹೌದೌದು, ಪ್ರೆಸಿಡೆಂಟ್ ಏನಂತ ಹೇಳಿದ್ರು ಹೇಳು? ಲವ್ ಮ್ಯಾರೇಜ್ ಆಗಿರೋರು ಲವ್ ಮ್ಯಾರೇಜ್ ಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿದ್ರು. ಹೌದು ವೈಶಾಲಿ, ಈ ವಿಷಯನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ನಾವೇನಾದ್ರೂ ಅವ್ರಿಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಪ್ರೇಮಿಗಳು ಮದ್ವೆ ಆಗಕ್ ಆಗಲ್ಲ ಅಂತ ಹೆದರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ, ಇಲ್ಲ ಅಂದ್ರೆ ಓಡ್ ಹೋಗ್ತಾರೆ. ಪಾಪ ಅಂತವ್ರಿಗೆ ತಂದೆ ತಾಯಿ ಪ್ರೀತಿನೇ ಸಿಗಲ್ಲ. ಅದಕ್ಕೆ ಪ್ರೇಮಿಗಳಿಗೆ ನಾವು ಹೆಲ್ಪ್ ಮಾಡೋಣ. ಸಮಾವೇಶದಲ್ಲಿ ಭಾಷಣ ಮಾಡಿದ್ರಲ್ಲ ಅವರೇ. ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ನೀವು ಸಿಕ್ಕಿದ್ದು ನಮ್ ಪುಣ್ಯ. ನೀವು ನಟ ಭಯಂಕರ ಪರಮೇಶ್ವರ್ ಸೀರಿಯಲ್ ಹೀರೋ. ಅವ್ರ ಪತ್ನಿ ಸಂಜೀವಿನಿ ಪರ್ವತ ಅಲ್ವಾ? ಸಾರಿ, ಸಂಜೀವಿನಿ ಪಾರ್ವತಿ ಅನ್ನಪೂರ್ಣೇಶ್ವರಿ ಅವರು ನೀವೇ ಅಲ್ವಾ? ನಾನೇ. ನೀವು ಲಾಯರ್ ಗುಂಡಣ್ಣವ್ರ ಮಿಸಸ್ IBI ವೈಶಾಲಿ ಅಲ್ವಾ? ನಾನು ಕೇಟಲ್ಪಲ್ಲಿ ಕಾಳಿ ಒಳರ್ಪಲ್ಲಿ ಚಾಪಕಲೆ ವೈಶಾಲಿ, ಇಂಟೆಲಿಜೆಂಟ್ ಬ್ರೈನ್ ಆಫ್ ಇಂಡಿಯಾ. ಅದೇ ನಮ್ ಬಗ್ಗೆ ನಿಮಗೆ ಹೇಗೆ ಗೊತ್ತು? ಟಿವಿಲಿ ನೋಡಿದ್ವಿ, ಬಿರುದುಗಳನ್ನ ಕೊಡ್ತಾ ಇದ್ರು. ಪ್ರೇಮಿಗಳಿಗೆ ಸಹಾಯ ಮಾಡ್ತೀರಾ ಅಂತ ಭಾಷಣ ಮಾಡ್ತಾ ಇದ್ರಿ, ನೋಡಿ ತುಂಬಾ ಖುಷಿ ಆಯ್ತು. ಹೌದೌದು, ನಾನು ಟಿವಿಲಿ ಮಾತಾಡ್ದೆ, ಪ್ರೇಮಿಗಳಿಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ದೆ. ಹೌದು ಮೇಡಮ್, ಅದಕ್ಕೆ ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ದು. ನಾವಿಬ್ರು ಪ್ರೇಮಿಗಳು. ಒಳ್ಳೆ ಚಾನ್ಸ್, ಪೇಪರ್ ಅಲ್ಲಿ ಫೋಟೋ ಹಾಕಿಸ್ಕೊಳ್ಳೋಣ, ಇವ್ರಿಬ್ರಿಗೂ ಮದುವೆ ಮಾಡಿಸ್ಬಿಡೋಣ. ಹೌದು, ನೀವು ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದ್ದೀರಾ? ಕಾಲೇಜ್ ಡೇಸ್ ಇಂದನು. ರೂಪೇಶ್ ಕಂಡ್ರೆ ನಂಗೆ ತುಂಬಾ ಇಷ್ಟ. ಮಧ್ಯೆ 6 ತಿಂಗಳು ಬಿಟ್ಟು ಹೋಗಿತ್ತು ನಮ್ ಲವ್, ಈಗ ಮತ್ತೆ ಶುರುವಾಯ್ತು. ಈ ರಾಧಿಕಾ ಇಲ್ಲ ಅಂದ್ರೆ ನನ್ಗೆ ಲೈಫೇ ಇಲ್ಲ. ಇವಳೇ ನನ್ ಜೀವ. ಇನ್ನು ಮದ್ವೆ ಆಗಿಲ್ವಾ? ಮದ್ವೆದೆ ಸಮಸ್ಯೆ. ಲವರ್ಸ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಹೇಳಿ? ಒಂದ್ ವೇಳೆ ನಾವು ಸತ್ತೋಗ್ಬಿಟ್ರೆ ಮೊದ್ಲೇ ಹೇಳಿದ್ರೆ ಮದ್ವೆ ಮಾಡಿಸ್ತಿದ್ವಿ ಅಂತ ನಮ್ ಫೋಟೋಗೆ ಹೇಳ್ತಾರೆ. ನೀವು ಭಾಷಣ ಮಾಡಿದ್ ಕೇಳಿ ನಿಮ್ಮನ್ನ ಹುಡ್ಕೊಂಡ್ ಬಂದ್ವಿ. ಒಳ್ಳೆ ಕೆಲಸ ಮಾಡಿದ್ರಿ. ಪ್ರೆಸಿಡೆಂಟ್ ಹೇಳಿದ್ನ ಕೇಳಿಲ್ವಾ? ಅವ್ರ ಏನಂತ ಹೇಳಿದ್ರು? ಏನ್ ಹೇಳಿದ್ರು? ಸಮಾಜದಲ್ಲಿ ಇದ್ಮೇಲೆ ಒಬ್ಬ ಪ್ರೇಮಿಗೆ ಸಹಾಯ ಮಾಡ್ಬೇಕು ಅಂತ ಹೇಳಿದ್ರು. ರೈಟ್ ಲೆಫ್ಟ್ ಆಗ್ಲಿ, ಲೆಫ್ಟ್ ರೈಟ್ ಆಗ್ಲಿ, ಅಪ್ ಡೌನ್ ಆಗ್ಲಿ, ಡೌನ್ ಅಪ್ ಆಗ್ಲಿ, ನಾವು ನಿಮಗೆ ಸಹಾಯ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ. ಒಂದ್ ನಿಮಿಷ. ವೈಶಾಲಿ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ, ಅವರೇ ಸಹಾಯ ಮಾಡು ಅಂತ ಬಂದಿದ್ದಾರೆ. ಸಹಾಯ ಮಾಡಿ ಫುಲ್ ಪಬ್ಲಿಸಿಟಿ ತಗೊಂಡ್ಬಿಡೋಣ. ಸಮಾಜದಿಂದ ನಮ್ಗೇನು ತೊಂದ್ರೆ ಇಲ್ವಲ್ಲ? ಎಂತ ಮಾತು ಅಂತ ಕೇಳಿದ್ರಿ? ಸಮಾಜ ಅಂದ್ರೆ ಯಾರು? ಸಮಾಜ ಅಂದ್ರೆ ನಾವು ಅಂದ್ರೆ ಸಮಾಜ. ಯು ಡೋಂಟ್ ವರಿ. ಅಷ್ಟಲ್ದೆ ನೀವ್ ಯಾಕೆ ಹೆದರ್ಕೋತೀರಾ? ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಹಾಗಂತ ನಮ್ಮ ಅಣ್ಣ ರವಿಚಂದ್ರನ್ ಹೇಳಿಲ್ವಾ? ಅಪ್ಪಿ ತಪ್ಪಿ ಯಾರು ನಿಮ್ ತಂಟೆಗ್ ಬಂದ್ರೆ ಪೀಸ್ ಪೀಸ್ ಮಾಡಾಕ್ ಕೊಡ್ತೀವಿ. ಬನ್ನಿ ಹೋಗೋಣ. ಎಲ್ಗೆ? ಪ್ರೇಮ ಲೋಕಕ್ಕೆ. ಅಂದ್ರ ನಮ್ ಮನೆಗ್ರಿ. ಲೇ, ನನಗೆ ಅನ್ಯಾಯ ಆಗೈತಿ, ನೀನ್ ನ್ಯಾಯ ಕೊಡಿಸ್ಬೇಕು. ಅಯ್ಯೋ, ನಂಗೆ ಅನ್ಯಾಯ ಆಗಿದೆ, ನಂಗೆ ನ್ಯಾಯ ಕೊಡ್ಸೋರಿಲ್ಲ. ನಿಂಗೆ ನಾನು ಎಲ್ಲಿಂದ ನ್ಯಾಯ ಕೊಡಿಸ್ಲಿ? ನಿನ್ನ ಅನ್ಯಾಯ ಕಟ್ಕೊಂಡು ನನಗೇನು ಆಗ್ಬೇಕಾಗಿಲ್ಲ. ನೋಡು, ಪಾರು ಅವರು ವೈಶಾಲಿ ಅವರು ಪ್ರೀತಿ ಮದ್ವೆ ಆಗುದು ಹೆಂಗ ಅನ್ನೋದ್ರ ಬಗ್ಗೆ ಸಮಾವೇಶಕ್ಕೆ ಹೋಗಿದ್ರಲ್ಲ, ಅಲ್ಲಿಗೆ ನನ್ನ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ನಾನು ಅದನ್ನ ಕೇಳಾಕತ್ತಿದ್ದು. ನಾನು ಹತ್ತಿದ್ದೆ ನಿಂಗೆ ಸಪೋರ್ಟ್ ಮಾಡಕ್ಕೆ. ನಿನ್ನ ಈ ಪ್ರಶ್ನೆಗೆ ಅರ್ಥನೇ ಇಲ್ಲ. ಅಲ್ಲಿಗೆ ಹೋಗ್ಬೇಕಾದವರು ಲವ್ ಮಾಡಿ ಮದ್ವೆ ಆಗಿರೋರು ಮಾತ್ರ. ಅದ್ ಹೆಂಗ ಅರ್ಥ ಇಲ್ಲ ವೈಶಾಲಿ ಅಕ್ಕ? ಇನ್ನೊಂದ್ಸಲ ಅಕ್ಕ ಗಿಕ್ಕ ಅಂದ್ರೆ ಪುಕ್ಕ ಕಿತ್ತಾಕ್ಬಿಡ್ತೀನಿ. ಬಾಯ್ ಮುಟ್ಕೊಂಡು ಸುಮ್ನಿರೆ. ಓ, ನನ್ ಮಾತ್ ನೀವ್ ಅರ್ಥ ಮಾಡ್ಕೊಳ್ಳಿಲ್ಲ.
ನೀವ್ ಹೋಗಿದ್ದು ಪ್ರೀತಿ ಮದ್ವೆ ಆಗೋರ್ ಸಮಾವೇಶಕ್ಕ ಈಗ ಸದ್ಯ ನಾನ್ ಪ್ರೀತಿಸಾಕತ್ತೀನಿ ನನ್ ಮದ್ವೆ ಮಾಡ್ಸೋ ಜವಾಬ್ದಾರಿ ನಿಮ್ದ ಅಲ್ಲ ನನ್ ರಂಗ್ಸು ನಮ್ಮ ಅಂಕಲ್ ಮನಿಗ್ ಬಂದಿದ್ರಲ್ಲ ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ನಾನು ಅವ್ರಿಗೆ ಮನ್ಸ್ ಕೊಟ್ಬಿಟ್ಟೆ ಆಲ್ರೆಡಿ ನಾನು ಅವ್ರನ್ನ ಮಾನಸಿಕವಾಗಿ ಮದ್ವೆ ಆಗ್ಬಿಟ್ಟೇನಿ ನನ್ ಹಾರ್ಟು ನನ್ ಕಿಡ್ನಿ ನನ್ ಮನ್ಸು ಎಲ್ಲಾ ಕೊಟ್ಟೇನಿ ಉಸಿರಾಟ ಒಂದ ಸದ್ಯಕ್ಕೆ ಇಟ್ಕೊಂಡಿನಿ ಅದನ್ನು ಬಿಟ್ಬಿಡು. ಬೆಂಕಿ ಹಚ್ಬಿಡೋಣ. ಸುಮ್ಮನೆ ಶಿವಾನಿಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳ್ತಾಳೆ. ಕಟ್ಟಿ ಶಿವಾನಿ, ನೀನ್ ತುಂಬಾ ಒಳ್ಳೆ ಹುಡುಗಿ ಅಲ್ವಾ, ಜಾಣಿ ಅಲ್ವಾ, ನಾನ್ ಹೇಳ್ದ ಕೇಳ್ತೀಯಾ? ಮದ್ವೆ ಆದವ್ರ ಹಿಂದೆ ಬೀಳ್ಬಾರ್ದು, ಅದು ತಪ್ಪು. ನೋಡ್ರಿ ನೋಡ್ತಾನೆ ಇದೀನಲ್ಲ. ನಿಮ್ಗೆ ಏನು ಅರ್ಥ ಆಗಂಗಿಲ್ಲ. ಬಾಲಿವುಡ್ ಹಾಲಿವುಡ್ ನಾಗ ಎಲ್ಲಾರು ಮದ್ವೆ ಆದವರು ಇನ್ನೊಂದ್ ಮದ್ವೆ ಆಗತ್ತಾರ. ಎಷ್ಟ್ ಮಂದಿ ಡಬಲ್ ಡಕ್ಕರ್ ಸಂಸಾರ ನಡ್ಸಾಕತ್ತಿಲ್ಲ, ಎಷ್ಟ್ ಮಂದಿ ಯಾಕ ನಮ್ ಪರಮ ಅವರ ಡಬಲ್ ಡಕ್ಕರ್ ಸಂಸಾರ ನಡ್ಸಾಕತ್ತಾರ. ನೀವಿಬ್ರಿಗೇನ್ ಸಮಾಧಿರಲ್ರಿ? ಶಿವಾನಿ, ನಿನ್ ತಮಾಷೆ ಸಾಕು. ಇದು ಸ್ಯಾಂಡಲ್ ಹುಡ್. ನನ್ ಗಂಡನ್ ತಂಟೆಗ್ ಬರ್ಲೇ ಬೇಡ. ಪ್ರಪಂಚದಲ್ಲಿ ಹುಡುಗಿರ್ ಕಮ್ಮಿ, ಹುಡುಗರೇ ಜಾಸ್ತಿ. ಹುಡುಕು, ನಿಂಗೂ ಯಾರಾದ್ರೂ ಸಿಗ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ, ಸಿಗ್ತಾರ. ಇಂತ ಕೆಲ್ಸಿಲ್ಲ ಭಿಕಾರಿ ಅಂತವ್ರು. ಅಯ್ಯೋ, ಮಾತಿನ ಬರಾಟಿಲಿ ಅವ್ರಿಬ್ರನ್ನ ಮರ್ತೆ ಬಿಟ್ಟಿದೀವಿ. ಕರಿ ವೈಶಾಲಿ ಅವ್ರನ್ನ. ಒಳಗಡೆ ಬನ್ನಿ, ಯಾಕೆ ಸಂಕೋಚ? ಬನ್ನಿ ಬನ್ನಿ. ಇವ್ರು ಯಾರು? ಇವ್ರಿಬ್ರು ಪ್ರೇಮಿಗಳು, ಆದ್ರೆ ಲೈಫ್ ಅಲ್ಲಿ ತುಂಬಾ ನೊಂದು ಬೆಂದ್ಬಿಟ್ಟಿದ್ದಾರೆ. ಯಾರ ಸೋಡಾ ಪುಡಿ ಹಾಕಿ ಬೇಯಿಸಿರ್ಬೇಕು. ಸುಮ್ನೆ ಇರೋ ಗೂಬೆ. ಇವ್ರಿಬ್ರಿಗೂ ಮದ್ವೆ ಮಾಡಿಸಿ ಧೈರ್ಯ ತುಂಬೋದಕ್ಕೆ ನಾವು ನಮ್ಮನೆ ಕರ್ಕೊಂಡ್ ಬಂದಿದೀವಿ. ಮದ್ವೆ ಆಗೋದಂತೆ ಇವ್ರಿಬ್ರು ನಮ್ಮನೇಲೆ ಇರ್ತಾರೆ. ಒಂದೊಂದು ಪ್ರೆಸ್ ಮೀಟ್ ಮಾಡ್ತೀವಿ, ಪ್ರಚಾರ ಮಾಡ್ತೀವಿ, ಆಮೇಲೆ ಇವ್ರಿಬ್ರಿಗೂ ಮದ್ವೆ ಮಾಡ್ತೀವಿ. ಅಲ್ಲ, ಲವ್ ಮಾಡಿ ಮದ್ವೆ ಮಾಡ್ಕೊಳಕ ನಾನು ಇಲ್ಲಿ ರೆಡಿ ಇದೀನಿ. ಅದ್ ಹೆಂಗ್ರಿ ಈ ಲವರ್ಸ್ ನೀವು ಮದ್ವೆ ಮಾಡಿಸ್ತೀರಿ? ಏನ್ ಹೇಳ್ತಿದ್ಯಾ ನೀನು? ಕರೆಕ್ಟ್ ಹೇಳಾಕತ್ತೇನ್ರಿ. ಫಸ್ಟ್ ನನ್ ರಂಗ್ಸ್ ಜೊತೆ ನನ್ ಮದ್ವೆ ಮಾಡಿಸ್ರಿ. ಗೋವಿಂದ, ನಮ್ ಗುಂಡಣ್ಣಂಗೆ ಏನಾರ ನಿನ್ ಕೊಟ್ಟು ಮದ್ವೆ ಮಾಡಿದ್ರೆ ಮುಗೀತು ಕತೆ. ಅಕಾರ್ಡಿಂಗ್ ಟು ಲಾ, ಫಸ್ಟ್ ಹೆಂಡತಿ ಇರುವಾಗ ಇನ್ನೊಬ್ರನ್ನ ಮದ್ವೆ ಆಗ್ಬಾರ್ದು. ಹಾಗೇನಾದ್ರು ಮದ್ವೆ ಆದ್ರೆ 3 ಜನನು ಜೈಲ್ಗೆ ಹಾಕ್ತಾರೆ. ಅದನ್ನೆಲ್ಲ ಹೇಳೋದ್ಯಾಕ್ರಿ? ತಾಳಿ ಕಾಣ್ಲಾರ್ದಂಗ ಮುಚ್ಚಿಟ್ಕೊಂಡ್ರಾತು. ಲಿವಿಂಗ್ ಟುಗೆದರ್ ಗತೆ ಇದ್ರ ಆತಪ್ಪ. ನಿನಗೆ ಸ್ವಲ್ಪ ಸದ್ರ ಕೊಟ್ರೆ ಹಾಗೂ ಮಾಡಿದ್ರು ಮಾಡ್ತೀಯ. ನಿನ್ನ ವಿಷಯ ಬಿಟ್ಟಾಕು. ನಾವು ಮೊದ್ಲು ಇವ್ರ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು. ವೈಶಾಲಿ, ಇವ್ರಿಬ್ರಿಂದ ನಮ್ಗೆ ಒಳ್ಳೆ ಪಬ್ಲಿಸಿಟಿ ಸಿಗುತ್ತೆ. ಸೆಕೆಂಡ್ರಿ, ಮೊದ್ಲು ಇವ್ರಿಗೆ ಧೈರ್ಯ ಹೇಳ್ಬೇಕು. ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ಬೇಡ್ರಿ, ನನ್ ಕಡೆ ಕಳಿಸ್ರಿ. ನಾನ್ ಧೈರ್ಯ ಹೇಳ್ತೀನಿ. ಯಾಕಂದ್ರೆ ನಾನು ನೊಂದಕ್ಕಿನ ಅಲ್ಲ. ನೀನ್ ನೊಂದಾಕಿ ಅಲ್ಲ, ಮಂದಾಕಿ. ನೋಡು, ಇವ್ರ ವಿಷಯಕ್ಕೆ ನೀನ್ ತಲೆ ಹಾಕ್ಬೇಡ, ನನ್ ವಿಷಯಕ್ಕೂ ತಲೆ ಹಾಕ್ಬೇಡ. ಇದು ನಮ್ ಪ್ರಾಬ್ಲಮ್, ನಾವ್ ಸಾಲ್ವ್ ಮಾಡ್ಕೋತೀವಿ. ಹೋಗೋ. ಹೋಗೇ ಬಿಟ್ಲು, ನಿಂತ್ಕೊಂಡೇ ಬಿಟ್ಲು. ನಾದಸ್ವರನ ಊತ್ತಲ್ಲಿ ನೋಡಿ ಇವಾಗ. ನೋಡ್ರಿ, ಇವ್ರು ಇನ್ನು ನನ್ ಲವ್ ಕೇಸ್ ನ ಸಾಲ್ವ್ ಮಾಡಿಲ್ಲ. ಇನ್ ನಿಮ್ ಕೇಸ್ ಏನ್ರಿ ಸಾಲ್ವ್ ಮಾಡ್ತಾರ? ಅಕಸ್ಮಾತ್ ನಿಮ್ಗೆ ಏನ್ರ ಕೆರಿಗೋ ಬಾವಿಗೋ ಬೀಳ್ಬೇಕಂತ ಮನಸ್ನಾಗಿದ್ರ ಹಗಲೊತ್ನಾಗ ಕರ್ಕೊಂಡೋಗಿ ಇವ್ರ ನಿಮ್ಮನ್ನ ದೂಡ್ ಬಿಡ್ತಾರ. ಮೇಡಮ್, ಮೊನ್ನೆ ನಮ್ಮ ಪತ್ರಿಕೆಗೆ ಸಂದರ್ಶನ ಕೊಟ್ರಲ್ಲ, ಬಹಳ ಚೆನ್ನಾಗಿತ್ತು. ಅದ್ರ ಮುಂದುವರೆದ ಭಾಗವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇನಂದ್ರೆ, ಆಕ್ಚುಲಿ ಮಿಸ್ಟರ್ ಪ್ರೆಸ್ ರಿಪೋರ್ಟರ್ ಶೇಖರ್. ಡೋಂಟ್ ಶೇಖರ್. ನೈಸ್ ಜೋಕ್. ಮೊನ್ನೆ ನಾವು ಪ್ರೀತರ್ ಸಮಾವೇಶಕ್ಕೆ ಹೋಗಿದ್ವಿ. ಅಲ್ಲಿ ಪ್ರೀತಿ ಮಾಡೋರ್ಗೆ ಸಹಾಯ ಮಾಡ್ತೀವಿ ಅಂತ ಪ್ರಮಾಣ ಮಾಡಿ ಬಂದಿದೀವಿ. ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ಅದಕ್ಕೆ ನಿಮ್ಮನ್ನ ಕರ್ಸಿರೋದು. ಮುಂದೆ ನಾವ್ ಏನ್ ಮಾಡ್ತೀವಿ ಅಂತ ನಿಮ್ ಹತ್ರ ಹೇಳ್ತೀವಿ. ಆದ್ರೆ ಅದನ್ನ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಪೇಪರ್ ನಲ್ಲಿ ಪ್ರಿಂಟ್ ಮಾಡಿಸ್ಬಿಡಿ. ಓಕೆ? ಫೋಟೋ ಹಾಕೋದು ವೆರಿ ಇಂಪಾರ್ಟೆಂಟ್. ಯಾವ್ದಾದ್ರು ಎಕ್ಸಾಂಪಲ್ ಇದ್ರೆ ಹೇಳಿ, ಈಗ್ಲೇ ಹಾಕಿಸ್ತೀನಿ. ಹಾಕಿಸ್ಲೇಬೇಕು, ಅದಕ್ಕೆ ನಿಮ್ಮನ್ನ ಕರ್ಸಿರೋದು. ಇಲ್ಲಾಂದ್ರೆ ನಾವ್ ಬಿಡ್ತೀವಾ? ಮೊನ್ನೆ ಸಮಾವೇಶದಲ್ಲಿ ರಾಧಿಕಾ ಮತ್ತೆ ರೂಪೇಶ್ ಅನ್ನೋ ಪ್ರೇಮಿಗಳು ಸಿಕ್ಕಿದ್ದಾರೆ. ಅಮೇಜಿಂಗ್ ಲವರ್ಸ್. ಅವ್ರಿಬ್ರಿಗೂ ಮದ್ವೆ ಮಾಡಿಸ್ಬೇಕು ಅಂತ ಅವ್ರನ್ನ ಕರ್ಕೊಂಡ್ ಬಂದು ನಮ್ಮನೇಲಿ ಇಟ್ಕೊಂಡಿದೀವಿ. ಇಸ್ ಇಟ್? ಹೌದಾ? ಹೌದು ರೀ, ಅಲ್ಲಿ ನೋಡಿ ಇದ್ದಾರೆ. ಸೀದೆ ಇವ್ರಿಗಿನ್ನೂ ಮದ್ವೆ ಆಗಿಲ್ವಾ? ಅವ್ರನ್ನ ಮದ್ವೆ ಮಾಡ್ಸೋದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿರೋದು. ನೋಡಿ, ಬೂಂದಿ ಲಡ್ಡು ಆಗ್ಲಿ, ಲಡ್ಡು ಬೂಂದಿ ಆಗ್ಲಿ, ನಾವ್ ಇವ್ರಿಗೆ ಮದ್ವೆ ಮಾಡ್ಸೋದು ಫಿಕ್ಸ್. ಯಾರೇ ಮಧ್ಯ ಬಂದ್ರು ಪೀಸ್ ಪೀಸು. ದಯವಿಟ್ಟು ನಾವು ಮದ್ವೆ ಆಗೋರ್ಗು ನಮ್ ಫೋಟೋ ಪೇಪರ್ ಅಲ್ಲಿ ಬರೋದ್ ಬೇಡ. ರಾಧಿಕಾ, ಲವ್ ಮಾಡುವಾಗ ಈ ತರ ಎಲ್ಲ ಹೆದರ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಸಮಾಜನ ಧೈರ್ಯವಾಗಿ ಫೇಸ್ ಮಾಡ್ಬೇಕು. ಹೌದು. ಅಲ್ಲ, ಫೋಟೋ ಪೇಪರ್ ಅಲ್ಲಿ ಬಂದ್ರೆ ನಮ್ ಬಂಧುಗಳೆಲ್ಲ ಸಿಕ್ಕಾಪಟ್ಟೆ ತರಲೆ ಮಾಡ್ತಾರೆ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನೀವ್ಯಾಕೆ ಸುಮ್ನೆ ಹೆದರ್ತಾ ಇದ್ದೀರಾ? ನಿಮ್ ಜೊತೆ ನಾವಿದೀವಿ, ನಮ್ ಜೊತೆ ಮೀಡಿಯಾದವ್ರು ಇದ್ದಾರೆ. ಮೀಡಿಯಾದವ್ರೆ ನಮ್ ಜೊತೆ ಇದ್ದಾರೆ ಅಂದ್ಮೇಲೆ ಹೆದರೋದ್ ಬೇಕಾಗಿಲ್ಲ. ನಾವ್ ನಿಮ್ ಮದ್ವೆ ಮಾಡಿಸ್ತೀವಿ. ಶೇಖರ್ ಅವ್ರೆ, ಏನ್ ಹಾಗೆ ನೋಡ್ತಾ ಇದ್ದೀರಾ? ನಮ್ದು ಫೋಟೋ ತೆಗೀರಿ. ಭಾವೇಶಾಲಿ, ಒಂದ್ ನಿಮಿಷ. ನೋಡಿ, ಈ ಫೋಟೋನ ಪೇಪರ್ ನಲ್ಲಿ ಹಾಕ್ಸಿ ಎಕ್ಸ್ಟ್ರಾ ಕಾಪಿನ ಲ್ಯಾಮಿನೇಟ್ ಮಾಡಿ ಮನೆ ಕಳಿಸ್ಬಿಡಿ. 2 ಕಾಪಿ. ನೀವು ಮದ್ವೆ ಆದ್ಮೇಲೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಹನಿಮೂನ್ಗೆ ಹೋಗ್ಬೇಕು ಅಂತ ಇದೀವಿ. ಅದಾದ್ಮೇಲೆ ಏನ್ ಮಾಡ್ತೀರಾ?
ನಾವು ಮದ್ವೆ ಆದ್ಮೇಲೆ ನಮ್ ತರ ಕಷ್ಟದಲ್ಲಿರೋ ಪ್ರೇಮಿಗಳಿಗೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಇದು ನನ್ಗೆ ಬೇಕಾಗಿತ್ತು. ಪ್ರೇಮಿಗಳೇ ಸಹಾಯ ಮಾಡ್ಬೇಕು. ಐ ಲೈಕ್ ಇಟ್. ದಟ್ಸ್ ವೆರಿ ಗುಡ್. ಶೇಖರ್ ಅವರೇ, ನೀವು ಒಳ್ಳೆ ಪ್ರೆಸ್ ರಿಪೋರ್ಟರ್ ಅನ್ನೋದನ್ನ ಒಂದೇ ಪ್ರಶ್ನೆ ಸಾಬೀತುಪಡಿಸ್ಬಿಟ್ರಿ. ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಇವರಿಬ್ರು ಮದ್ವೆ ಸದ್ಯದಲ್ಲೇ ನಡೆಯುತ್ತೆ ಅಂತ ನಿಮ್ ಪೇಪರ್ ಅಲ್ಲಿ ದೊಡ್ಡ ಪ್ರಚಾರ ಮಾಡಿ ನಮ್ಮಿಬ್ರು ಫೋಟೋನ ಹಾಕಿ. ಓಹೋ, ಈ ಹುಡುಗಿನ ಮುಂದಿಟ್ಕೊಂಡು ಲವರ್ಸ್ಗೆ ಮದ್ವೆ ಮಾಡ್ಸಕತ್ತೀರಾ? ನಾನು ಬಿಡಂಗಿಲ್ಲ. ಇದ ವಿಷಯ ಮುಂದಿಟ್ಕೊಂಡು ನನ್ನ ರಂಗ್ಸ್ ಜೊತೆ ನೀವಾಗೆ ಮದ್ವೆ ಮಾಡಿಸ್ಬೇಕು. ಹಂಗ್ ಹೊಡ್ತಾ ಕೊಡ್ತೀನಿ. ವೈಶಾಲಿ ಅಕ್ಕ ನಿಮಗ್ ತಿನ್ನಿಸ್ತೀನಿ ಚಂಪಾಕಲಿ ಪಕ್ಕ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಈ ಫೋಟೋಲಿರೋ ಹುಡುಗಿನ ಎಲ್ಲಾದ್ರೂ ನೋಡಿದೀರಾ? ಬೀರಪ್ಪಜ್ಜ, ಈ ಹುಡುಗಿ ಫೋಟೋ ನೀಗಿನ ಪೇಪರ್ ಹೆಂಗ್ ನೋಡಿದ್ನಲ್ರಿ? ಪೇಪರ್ ಅಲ್ಲಿ ಫೋಟೋ ಬಂದಿದ್ಯಾ? ಯಾವ ಪೇಪರ್ ಅಲ್ಲಿ ತೋರ್ಸೆ? ಇಲ್ಲಿ ನೋಡ್ರಿ. ರಾಧಿಕಾಗೆ ಮದ್ವೆನಾ? ರಾಧಿಕಾಗೆ ಮದ್ವೆನಾ ಅಂತ ನೀವ್ ಯಾಕೆ ಶಾಕ್ ತಗೊಳತ್ತೀರಿ? ಆ ಹುಡುಗಿ ನಿಮ್ಗೆ ಗೊತ್ತಾ? ಗೊತ್ತಿಲ್ಲೇನೋ, ಚೆನ್ನಾಗೇ ಗೊತ್ತು. ಹೌದಾ? ರಾಧಿಕಾ ನಾನು ನಿನ್ನೆ ಆಕಿನ್ ಲವರ್ ಜೊತೆ ನೋಡ್ದೆ. ಸದ್ಯದಾಗ ಅವ್ರಿಬ್ರು ಮದ್ವೆ ಆಗಕತ್ತಾರ ಹಂಗಂತ ಹೇಳಿ ಪೇಪರ್ನಾಗ ಬಂದೈತಿ. ಅವ್ರಿಬ್ರು ನಟ ಭಯಂಕರ ಪರಮೇಶ್ವರ್ ಅಂತದಾರಲ್ಲ, ಅವ್ರ ಮನ್ಯಾಗ ಮುಚ್ಚಿಟ್ಟಾರ. ಇಲ್ಲ, ಇದಕ್ಕೆ ನಾನ್ ಬಿಡಲ್ಲ, ಸಾಧ್ಯ ಇಲ್ಲ. ನೀವು ರಾಧಿಕಾನ ಲವ್ ಮಾಡಾಕತ್ತೀರಾ? ನನ್ ಮನ್ಸಿನ ತುಂಬಾ ತುಂಬಿಕೊಂಡಿರೋಳೆ ಇವಳಿಲ್ಲ ಅಂದ್ರೆ ನಾನ್ ಬದುಕಿರೋಕೆ ಸಾಧ್ಯ ಇಲ್ಲ. ಒಂದ್ ಹುಡುಗಿಗೆ ಇಬ್ಬಿಬ್ರು ಲವರ್ಸಾ? ನಿಮ್ ಹತ್ರ ನಾನ್ ಹೇಗೆ ಹೇಳಿ? ನಾನ್ ರಾಧಿಕನ್ ಗಂಡ ಪ್ರಶಾಂತ್. ಬೀರಪ್ಪಜ್ಜ, ರಾಧಿಕನ್ ಗಂಡನ? ರಾಧಿಕಾಗ ಆಲ್ರೆಡಿ ಮದ್ವೆ ಆಗೈತಿ, ಆದ್ರೂ ಆಕಿ ಇನ್ನೊಂದ್ ಯಾಕೆ ಮದ್ವೆ ಮಾಡ್ಕೊಳತ್ತಾಳ್ರಿ? ಯಾವ್ದು ಹಳೆ ಲೈನ್ ಇರುತ್ತಲ್ಲ, ನಾವು ಮದ್ವೆ ಆದ್ಮೇಲೆ ಅದು ಆಕ್ಟಿವೇಟ್ ಆಗಿದೆ. ಅವ್ರ ಆಕ್ಟಿವೇಟ್ ಆದ್ರು ನೀವು ಡಿಆಕ್ಟಿವೇಟ್ ಆದ್ರಿ. ಹೋಗ್ಲಿ ಬಿಡ್ರಿ, ಬೇಜಾರ್ ಮಾಡ್ಕೋಬೇಡ್ರಿ. ನಾನ್ ಅದೇನಲ್ಲ, ನಾನ್ ಯಾರು? ಶಿವಾನಿ. ಮನ್ಸ್ ಮಾಡಿದ್ರೆ ಶಿವಾನಿ ಶುರುವಾಗ್ತಿದ್ದ ದಿನಕ್ಕೊಂದ್ ಕಹಾನಿ. ಈ ಮದ್ವಿಗೆ ಕಾರಣ ಪಾರು ಮತ್ತು ವೈಶಾಲಿ ಅವರು. ಅವ್ರ ಮನೆ ಅಡ್ರೆಸ್ ನಾನ್ ನಿಮ್ಗೆ ಕೊಡ್ತೀನಿ. ಅವ್ರ ಮನೆಗೆ ಹೋಗ್ರಿ, ಬರೋಬ್ಬರ್ ದಬಾಯಿಸ್ರಿ. ಸರ್, ಈ ಹುಡುಗಿ ನಿಮ್ಮಲ್ಲಿ ಇದ್ದಾಳ? ಇದ್ದಾಳೆ, ನೀವು ಹೋಗಿ ತೋರ್ಸಿ ಸರ್. ಅಣೆಯ ಅಣೆಯ ಅಣೆಯ, ಯಾಕೋ ಏನಾಯ್ತು? ಇವರು ರಾಧಿಕ ನೋಡ್ಕೊಂಡ್ ಬಂದಾರೆ. ಆ ಹುಡುಗಿ ನಿಮ್ಗೆ ಏನ್ರ ಆಗ್ಬೇಕು? ಅವಳು ನನಗ್ ತುಂಬಾ ಬೇಕಾದವಳು. ನಿಮ್ ಮನೇಲಿ ಇದ್ದಾಳೆ ಅಂತ ಗೊತ್ತಾಯ್ತು. ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಪ್ರಶಾಂತ್ ಅಂತ. ಯಾಕ್ರಿ ಪ್ರಶಾಂತ್ ಅವ್ರೆ? ಪ್ರಶಾಂತವಾಗಿರ್ಬೇಕು. ನಿಮ್ ಮನಸ್ಸಲ್ಲಿ ಯಾಕ್ರಿ ಅಶಾಂತಿ ಎಬ್ಸ್ಕೊಂಡಿದ್ದೀರಾ? ಇವಳು ನೋಡ್ಕೊಂಡು ಬಂದೆ ಸ್ವಾಮಿ. ನೀವು ರಾಧಿಕಾ ಅವ್ರಿಗೆ ಏನಾಗಬೇಕು? ಅಣ್ಣನ, ತಮ್ಮನ? ಸಾರ್, ನೀವ್ ಹೇಳಿದ್ ಯಾವ್ದು ಅಲ್ಲ. ಹಾಗಾದ್ರೆ ಇವರು ಡೆಫಿನೆಟ್ಲಿ ಕಿರಿಕ್ ಮಾಡಕ್ ಬಂದಿರೋ ಎಕ್ಸ್ ಲವರ್ ಇರ್ಬೇಕು. ಇವ್ರು ಯಾರು ಅಂತಾನೆ ತಿಳ್ಕೊಳ್ದೆ ಜಡ್ಜ್ಮೆಂಟೇ ಬರ್ದು ಬಿಡ್ತಿಲ್ಲಮ್ಮ. ಮೊದ್ಲು ಇವರಿಂದ ಒಂದು ಸ್ಟೇಟ್ಮೆಂಟ್ ತಗೊಳ್ಳೋಣ ಇರಮ್ಮ. ಏನ್ರಿ ತಗೊಳ್ಳೋದು? ಪೇಪರ್ ಅಲ್ಲಿ ಫೋಟೋ ನೋಡಿರ್ತಾರೆ, ಕಿರಿಕ್ ಮಾಡಕ್ ಬಂದಿರ್ತಾರೆ. ಹೌದು, ಪೇಪರ್ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು. ನನ್ ಹೇಳಿಲ್ವಾ, ಇವ್ರು ಕಿರಿಕ್ ಮಾಡಿ ದುಡ್ಡು ಕೇಳಕ್ಕೆ ಬಂದಿರೋದು. ನೋಡ್ರಿ, ನೀವು ಗಲಾಟೆ ಮಾಡಿದ್ರೆ ಈ ವೈಶಾಲಿ ಅವರು ನಿಮ್ಮನ್ನ ಕಂಬಕ್ಕೆ ಕಟ್ಟಿ ಬಾರಿಸ್ಬಿಡ್ತಾರೆ. ನೋಡಿ, ಯಾರನ್ನ ಬಾರಿಸ್ತಾರೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಮೊದ್ಲು ಈ ರಾಧಿಕನ್ ಮದ್ವೆನ ಯಾರು ವ್ಯವಸ್ಥೆ ಮಾಡ್ತಿದಾರೆ ಅದನ್ನ ಹೇಳಿ. ನಾವೇ ಮೊನ್ನೆ ಒಂದು ಸಮಾವೇಶಕ್ಕೆ ಹೋಗಿದ್ವಿ. ಅಲ್ಲಿ ಹೇಳಿದ್ರು ಯಾರಿಗಾದ್ರೂ ಹೆಲ್ಪ್ ಮಾಡಿ ಅಂತ. ಅದಕ್ಕೆ ಪ್ರೀತಿಸ್ತಾ ಇರೋ ಪ್ರೇಮಿಗಳನ್ನ ಒಂದ್ ಮಾಡ್ತಾ ಇದೀವಿ, ಅಂದ್ರೆ ಮದ್ವೆ ಮಾಡಿಸ್ತಾ ಇದೀವಿ. ನಡೆದ್ಮೇಲೆ ನೀವು ಜೈಲಲ್ಲಿ ಇರ್ಬೇಕಾಗತ್ತೆ. ಯಾಕ್ರಿ? ಯಾಕ್ ಜೈಲು? ಯಾಕೆ ಅಂದ್ರೆ ಈ ರಾಧಿಕಾ ನನ್ನ ಹೆಂಡತಿ. ರಾಮ ರಾಮ. 6 ತಿಂಗಳಿಂದ ನನ್ಗೂ ಅವಳಿಗೂ ಮದ್ವೆ ಆಗಿದೆ, ರಿಜಿಸ್ಟ್ರು ಆಗಿದೆ, ಮದ್ವೆ ಫೋಟೋನು ಇದೆ ರೀ. ಈಗ ಅವಳು ಹಳೆ ಬಾಯ್ ಫ್ರೆಂಡ್ ಜೊತೆ ಸುತ್ತಾಡ್ತಾ ಇಲ್ಲಿಗೆ ಬಂದು ಮದ್ವೆ ಮಾಡಿಸಿ ಅಂದ್ರೆ ನೀವ್ ಹೇಗ್ರಿ ಒಪ್ಕೊಂಡ್ರಿ? ವೈಶಾಲಿ ಮೊದ್ಲೇ ಕೇಳ್ಬೇಕಿತ್ತಲ್ವಾ? ಕೇಳ್ದೆ ಕಣೆ, ಅವಳು ನನ್ಗೆ ಹೇಳಲಿಲ್ಲ. ಎಲ್ಲಿ ನನ್ ರಾಧಿಕಾ? ಮೊದ್ಲು ಕರೀರಿ. ನಿಮ್ಮಂತ ಹೆಂಗಸರಿರೋದ್ರಿಂದಾನೆ ನಮ್ಮಂತ ಸಂಸಾರಗಳು ಎಕ್ಕುಟ್ ಹೋಗ್ತಾ ಇರೋದು. ಕರೀರಿ. ಅವ್ರ ಮನೇಲಿಲ್ಲ ಸರ್, ಮದ್ವೆಗೆ ಸೀರೆ ಪಂಚೆ ಶಾಪಿಂಗ್ ಮಾಡಿ ಅಂತ ನಾವೇ ಅವ್ರನ್ನ ಕಳ್ಸಿದೀವಿ. ವೆರಿ ಗುಡ್ ವೆರಿ ಗುಡ್. ಏನೇ ವೆರಿ ಗುಡ್ ವೆರಿ ಗುಡ್. ಈ ಮದುವೆ ಅದ್ ಹೇಗ್ ನಡೀತಾ ನಾನು ನೋಡ್ತೀನಿ. ಈಗಲೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿಸ್ತಿದ್ರಿ. ಪಾರ್ವತಿ ಪರಮೇಶ್ವರ ಡಿಮ್ಮಿಲ್ ಡಿಮ್ಮಿಲ್. ಮೆಣಸಿನ್ಕಾಯಿ ಬಜ್ಜಿ ಎಲ್ಲಿ ಮೆಣಸಿನ್ಕಾಯಿ ಬಜ್ಜಿ? ಮೆಣಸಿನ್ಕಾಯಿ ಬಜ್ಜಿ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ. ಹೀಗೆ ಮೆಣಸಿನ್ಕಾಯಿ ಬಜ್ಜಿ ಬಜ್ಜಿ ಅಂತಾನೆ ಪ್ರಾಣ ಬಿಟ್ಟು ಬೇರೆ ಹೊಟ್ಟೆ ಹೋಗ್ಲಿ. ಪಾಂಡುರಂಗ. ಹೋಲ್ಡ್ ಆನ್. ಇದೇನ್ ಚೆಕ್ ಪೋಸ್ಟ್ ಅಲ್ಲ, ಬುಕ್ ಪೋಸ್ಟ್. ಹಂಗಂದ್ರೆ ಎಲ್ಲ ಕುಲ್ಲ ಅಂತ ಎಲ್ರಿಗೂ ಎಲ್ಲ ವಿಷಯ ಗೊತ್ತಾಗಬೇಕು. ನಿಮ್ಮಿಬ್ರದ್ದು ಏನ್ರಿ ಕತೆ, ಏನ್ ವಿಷಯ ಅಂತಾನೆ ಗೊತ್ತಾಗಲ್ಲ. ಅದಕ್ಕೆ ಈ ಬುಕ್ ಪೋಸ್ಟ್. ನಮ್ ತಡೆಯೋ ಕಾರಣ ಅದನ್ನ ನಾನು ಹೇಳ್ತೀನಿ. ಮನಸ್ಸು ಓಪನ್ ಆಗಿರ್ಬೇಕು ಅಂತ ಇವನು ಹೇಳ್ತಿರೋದು. ಕರೆಕ್ಟಾ? ಕರೆಕ್ಟ್ ಆತಮ್ಮ. ಈಗ ನಾವೇನ್ ಮಾಡಿದ್ವಿ? ನಿಮಗೆ ಮದ್ವೆ ಆಗಿದ್ಯಾ? ನಿಮ್ಗೆ ರಾಧಿಕಾ ಅವರೇ, ನಿಮ್ಗೆ ಗಂಡ ಇದಾರಲ್ವಾ? ಈ ವಿಷಯ ನೀವು ನಮ್ಮ ಮೊದ್ಲೇ ಯಾಕೆ ಹೇಳಲಿಲ್ಲ? ನಾನು ರೂಪೇಶ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಪ್ರೇಮಿಗಳಿಗೆ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾವ್ ಇಲ್ಲಿಗೆ ಬಂದ್ವಿ. ನಿಮ್ ಪಾಡಿ ನೀವು
ಅಕಾರ್ಡಿಂಗ್ ಟು ಲಾ ನೀವು ಮಾಡ್ತಿರೋದು ತಪ್ಪು. ನಿಮ್ ಗಂಡ ಇಲ್ಲಿಗೆ ಬಂದಿದ್ರು. ಪ್ರಶಾಂತ್ ಬಂದಿದ್ನಾ? ಹೌದು, ನಿಮ್ ಗಂಡ ಪ್ರಶಾಂತ್ ಇಲ್ಲಿಗೆ ಬಂದಿದ್ರು, ನಿಮ್ಮನ್ನ ಕೇಳಿದ್ರು. ನೀವು ಅವರಿಂದ ಮುಖ ಮರ್ಸ್ಕೊಂಡು ಓಡಾಡ್ತಿದ್ದೀರಂತೆ. ರಾಧಿಕಾ, ನೀವು ರೂಪೇಶ್ನ ತುಂಬಾ ಪ್ರೀತಿಸ್ತಾ ಇದ್ದೀರಲ್ವಾ, ಸುಮ್ನೆ ಯಾಕೆ ಕತ್ತು ಮುಚ್ಚಿ ಓಡಾಡ್ತೀರಾ? ಪ್ರಶಾಂತ್ ಅವ್ರ ಹತ್ರ ಡಿವೋರ್ಸ್ ತಗೊಂಡ್ಬಿಡಿ, ಲೈನ್ ಕ್ಲಿಯರ್ ಆಗ್ಬಿಡುತ್ತೆ. ಹೀಗೆ ಓಡಾಡ್ತಾ ಇದ್ರೆ ನಮ್ಗೂ ತೊಂದ್ರೆ, ನಿಮ್ಗೂ ತೊಂದ್ರೆ. ಹೋಗಿ ಇಬ್ರು ಏನಾದ್ರೂ ಒಂದು ಡಿಸೈಡ್ ಮಾಡಿ, ಹೋಗ್ರಿ. ಆಗಲ್ಲ, ಹಾಗಾಗಲ್ಲ. ಮದುವೆ ಆಗಿರೋ ಹೆಂಗಸಿಗೆ ಇನ್ನೊಂದು ಮದುವೆ ಮಾಡಿಸೋದು ಕಾನೂನಿನ ಪ್ರಕಾರ ತಪ್ಪಾಗುತ್ತೆ. ಬಲವಂತವಾಗಿ ಮದುವೆ ಮಾಡಿಸಿದೀರಾ ಅಂತ ಅವ್ರು ಬಂದು ಸಾಕ್ಷಿ ಹೇಳ್ತಾರೆ, ನಿಮ್ಮನ್ನ ಜೈಲಿಗೆ ಹಾಕ್ತಾರೆ. ಹಾಗಾದ್ರೆ ನಮ್ ಗತಿ ರೀ, ಅವರಿಬ್ರು ಪ್ರೇಮಿಗಳು ಅಂತ ಹೇಳಿದ್ರು. ಪ್ರಪಂಚದಲ್ಲಿ ಕೈ ಹಿಡ್ಕೊಂಡು ನೋಡೋ ಹುಡುಗ ಹುಡುಗಿರೆಲ್ಲ ಪ್ರೇಮಿಗಳ ತರನ ಕಾಣ್ತಾರ್ರಿ. ನೀವು ಬುದ್ಧಿವಂತರು, ತಿಳ್ಕೊಬೇಕಾಗಿದ್ ನಿಮ್ ಕರ್ತವ್ಯ. ಇವಾಗ ಏನ್ ಮಾಡೋದು? ಎಂತ ಮಾಡಕ್ಕೂ ಆಗಲ್ಲ, ಅವ್ರ ಮನೆ ಬಿಟ್ಟು ಹೋಗ್ಬಿಟ್ಟಾರೆ. ಯಪ್ಪ ಅಂದ್ರು ಇಲ್ಲ, ನಮ್ಮ ಅಪ್ಪ ಕೆಪ್ಪ ಅಂದ್ರು ಇಲ್ಲ. ಈಗ ಬೇಜಾರ್ ಮಾಡ್ಕೊಂಡು ಏನ್ ಪ್ರಯೋಜನ? ಅವರು ನಮ್ಮನೆಲ್ಲೇ ಇದ್ದಾರೆ ಅಂತ ಫೋಟೋ ಸಮೇತ ಪೇಪರ್ ನಲ್ಲಿ ಪ್ರಿಂಟ್ ಆಗ್ಬಿಟ್ಟಿದೆ. ಜೊತೆಯಲ್ಲಿ ಮದುವೆ ಮಾಡಿಸ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದೀರಾ. ಮದುವೆ ಮಾಡಿಸ್ತೇ ಹೋದ್ರೆ ಜನ ನಮ್ಮನ್ನೇ ಸುಮ್ಮನೆ ಬಿಡ್ತಾರ. ಮುಗೀತು ನಮ್ ಕತೆ. ವೈಶಾಲಿ, ರೋಡಲ್ಲಿ ಹೋಗೋ ಮಾರಿನ ಪಾಪ ಅಂತ ಮನೆ ಕರ್ಕೊಂಡ್ ಬಂದು ಇಟ್ಕೊಂಡಂಗ ಆಯ್ತು. ಅವ್ರ ಮಾತ್ ಕೇಳಿ ಕೆಟ್ಟವಲ್ಲ. ಅಯ್ಯೋ ಪಾರು, ಅದಕ್ಕೆ ಕಣೆ ಹೇಳೋದು, ಕಲಿಯುಗದಲ್ಲಿ ಯಾರಿಗೂ ಸಹಾಯ ಮಾಡಬಾರ್ದು ಅಂತ. ನಾವು ಕರ್ದು ಸಹಾಯ ಮಾಡಿದ್ವಿ. ಈಗ ಏನ್ ಮಾಡೋದು? ಏನ್ರಿ ಮಾಡೋದು? ಮೊದ್ಲಾಗ ಅವ್ರನ್ನ ಕರ್ಕೊಂಬನ್ರಿ. ಅಯ್ಯೋ, ಇಷ್ಟ ದಿವಸ ಯಾಕೆ ಹಿಂಗ್ ಹುಡ್ಕಾತ್ರಿ? ನಾನು ಇಲ್ಲೇ ಅದನ್ನಲ್ಲ. ಅಯ್ಯೋ ಗೋವಿಂದ, ನಾವ್ ಯಾಕೆ ನಿನ್ನ ಹುಡ್ಕಣ? ನಾವ್ ಹುಡುಕ್ತಾ ಇರೋದು ನಿನ್ನಲ್ಲ. ಹಂಗಂದ್ರ ನನ್ ರಂಗ್ಸ್ ಹುಡ್ಕಾತ್ತೀರೇನ್ರಿ? ಚೆನ್ನಾಗಿರಲ್ಲ. ನೀನ್ ಯಾಕೆ ನಮ್ ಗುಂಡನ ವಿಷಯಕ್ಕೆ ಬರ್ತೀಯಾ? ಪದೇ ಪದೇ ಕಣ್ಣವ್ರ ಗಂಡ ವಿಷಯಕ್ಕೆ ಹೋಗ್ಬಾರ್ದು ಅಂತ ನಿನ್ಗೆ ಗೊತ್ತಿಲ್ಲ? ಆದ್ರೆ ನೀವ್ ಯಾಕೆ ಕಂಡವ್ರ ಹೆಂಡತಿ ವಿಷಯಕ್ಕೆ ಹೊಂಟಿರಿ? ಕಣ್ಣವ್ರ ಹೆಂಡತಿ ವಿಷಯಕ್ಕ ಇದನ್ನೆಲ್ಲ ನಿಂಗೆ ಯಾರು ಹೇಳಿದ್ರು? ನಾನ್ ಪೇಪರ್ನಾಗ ನೋಡೇನ್ರಿ ಪಾರು ಅವ್ರ. ಆ ರಾಧಿಕಾಗ ಆಲ್ರೆಡಿ ಮದ್ವೆ ಆಗೈತಿ. ಆದ್ರೂ ಆಕಿಗ ಇನ್ನೊಂದ್ ಹುಡುಗನ್ ನೋಡಿ ನೀವು ಮದ್ವೆ ಮಾಡಾಕತ್ತೀರಿ. ನೀವು ಮಾಡಾಕತ್ತಿದ್ ಸರಿ ಇಲ್ಲ. ಆಕಿ ಆದ್ರೆ ಎರಡನೇ ಮದ್ವೆ ಮಾಡ್ಕೋಬಹುದು. ನನ್ ರಂಗ್ಸ್ ಯಾಕ್ರಿ ನಾನು ಎರಡನೇ ಮದ್ವೆ ಮಾಡ್ಕೋಬಾರ್ದು? ಒಂದ್ ಕಣ್ಣಿಗೆ ಬೆಣ್ಣಿ, ಒಂದ್ ಕಣ್ಣಿಗೆ ಸುಣ್ಣ. ವೈಶಾಲಿ, ಶಿವಾನಿ ಹೇಳ್ತಿರೋದು ಸರಿಯಾಗಿದೆ. ಮೂಗ್ ಕಚ್ಬಿಡ್ತೀನಿ. ಸರಿಯಾಗಿಲ್ಲ. ಏನ್ ಸರಿ ಇಲ್ಲ, ನೀವು ಮಾಡಾಕತ್ತಿದ್ ತಪ್ಪ್ರಿ. ಅಯ್ಯ, ಇವ್ರ ಜೊತೆ ಮಾತಾಡಕ್ ನಮ್ ಟೈಮ್ ಇಲ್ಲ. ನಾವು ಟೆನ್ಷನ್ ಅಲ್ಲಿದ್ದೀವಿ. ಬರೀ ಹೋಗೋಣ. ವೈಶಾಲಿ ಅವರೇ, ವೈಶಾಲಿ, ಪ್ರಶಾಂತ್ ಅವ್ರು ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ. ಓಡು. ಪಾರ್ವತಿ ಅವರೇ, ವೈಶಾಲಿ ಅವ್ರು ನನ್ನ ಕರೀತಾ ಇದ್ದಾರೆ. ಏನೋ ಬಾರಿ. ನಾನು ಹೆಂಡತಿನ ತೋರಿಸ್ರಿ. ನಿಮ್ ಹೆಂಡತಿ ಚಿಕ್ಕ ಮಗುನ ಸೊಂಟದಲ್ಲಿ ಇಟ್ಕೊಂಡು ಓಡಾಡೋದಕ್ಕೆ ಹೇಳಿದ್ರಿ ತಾನೆ? ನಿಮ್ ಹೆಂಡತಿ ಮನೇಲಿಲ್ಲ ಅಂತ ಹೇಳಿದ್ರೆ ಯಾಕೆ ಎಕ್ಸೈಟ್ ಆಗ್ತೀಯಾ? ನಾನು ಅರ್ಥ ಮಾಡಿಸ್ತೀನಿ, ಸುಮ್ಮನೆ. ನಿಮ್ ಹೆಂಡತಿನ ಮನೇಲಿಲ್ಲ. ಅದ್ ಹೇಗ್ರಿ ಸಾಧ್ಯ? ನನ್ನ ಹೆಂಡತಿ ಮನೇಲಿಲ್ಲ ಅಂದ್ರೆ ಏನ್ ಅರ್ಥ? ನಿಮ್ ಹೆಂಡತಿ ಮನೇಲಿಲ್ಲ ಅಂತಾನೆ ಅರ್ಥ. ಯಾಕೆ 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 ಎಕ್ಸೈಟ್ ಆಗ್ತೀಯಾ? ನಾನು ಅರ್ಥ ಮಾಡಿಸ್ತೀನಿ. ನಿಮ್ ಹೆಂಡತಿನ ಮನೇಲಿಲ್ಲ ಅಂತ ಅರ್ಥ. ಮತ್ ಯಾಕ್ರಿ ಪೇಪರ್ ಅಲ್ಲಿ ಹಾಕ್ಸಿದ್ರಿ? ಈಗಾಗ್ಲೇ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗಿದೆ. ಯಾರನ್ನ ಹೇಳಿ ಕೇಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರಿ? ನಾವ್ ಹೇಳಿದ್ವಾ? ಇರೋ ವೈಶಾಲಿ, ಯಾಕೆ ಎಕ್ಸೈಟ್ ಆಗ್ತೀಯಾ? ನಾನು ಅರ್ಥ ಆಗೋಂಗ್ ಹೇಳ್ತೀನಿ. ನೋಡ್ರಿ, ಕ್ಲಿಯರ್ ಆಗಿ ಹೇಳ್ತಾ ಇದೀವಿ, ನಮ್ಗೂ ಅವ್ರಿಗೂ ಸಂಬಂಧ ಇಲ್ಲ. ನಾವು ಪ್ರೇಮಿಗಳು ಮದ್ವೆ ಮಾಡ್ತೀನಿ ಅಂತ ಕೇಳಿದ್ರು ನಾವು ಮದ್ವೆ ಮಾಡ್ತೀವಿ ಅಂತ ಹೇಳಿದ್ವಿ. ಇಷ್ಟೆಲ್ಲ ಕಿತಾಪತಿ ಆಗುತ್ತೆ ಅಂತ ನಮಗ್ ಗೊತ್ತಿರಲಿಲ್ಲ ರೀ. ಹಾಗಾದ್ರೆ ಪೊಲೀಸ್ ಅವ್ರ ಪ್ರಶ್ನೆ ಕೇಳಿದಾಗ ಏನ್ ಉತ್ತರ ಕೊಡ್ತೀರಾ? ನೀವೇ ಡಿಸೈಡ್ ಮಾಡಿ. ಉತ್ತರ ಕೊಡಿ ಅಂದ್ರೆ ಹೇಗೆ ಕೊಡೋದು? ಕ್ವಶ್ಚನ್ ಪೇಪರ್ ಮೊದಲು ಕೊಡಿ. ನೋಡಿ, ಒಂದ್ ವಿಷಯ ತಿಳ್ಕೊಳ್ಳಿ, ಮದ್ವೆ ಬ್ರೋಕರ್ ಕೆಲಸ ಮಾಡ್ತಿರೋದ್ ಸರಿ, ಆದ್ರೆ ಕಂಡ್ಕೊಂಡವ್ರ ಹೆಂಡತಿರ್ನ ಇನ್ನೊಬ್ರಿಗೆ ಮದ್ವೆ ಮಾಡ್ತಿರಲ್ಲ, ನಾಚಿಕೆ ಆಗ್ಬೇಕ್ರಿ ನಿಮ್ ಜನ್ಮಕ್ಕೆ. ಹೋಗಿ ಹೊರ್ತೂರ್ ಪಾಚಿಕೆರೆಯಲ್ಲಿ ಬಿದ್ದು ಸಾಯ್ರಿ. ನಾನು ಇದನ್ನೇ ಇಷ್ಟಕ್ಕೆ ಬಿಡಲ್ಲ ಕಣ್ರಿ. ಪೊಲೀಸರ ಹತ್ರ ಹೋಗ್ತೀನಿ, ಇಶ್ಯೂ ಮಾಡ್ತೀನಿ. ನಡೀರಿ ಪೊಲೀಸರ ಹತ್ರ ಹೋಗೋಣ, ಎಲ್ಲ ಗೊತ್ತಾಗುತ್ತೆ. ದುರ್ಯೋಧನಿಯರು ಬಂದು ಅಡ್ಕೊಂಡ್ ಕೂತೇ ಬಿಟ್ರು. ಲೇ ಪರಮ, ಬಾರ ಇಲ್ಲಿ. ನೋಡ, ನಿನ್ ಕೈಲಾಸನ ವೈಶಂಪಾಯನ ಸರೋವರ ಅನ್ಕೊಂಡ್ಬಿಟ್ಟಿದಾರ ಕಣ. ಹೆಂಗ್ ಅಡ್ಕೊಂಡ್ ಕೂತಿದಾರ ನೋಡ. ಈ ತರ ಅಡ್ಕೊಂಡ್ ಕೂತ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ಕೊಂಡಿದೀರಾ? ಬನ್ನಿ ಎದ್ದೀಚೆ, ಬನ್ನಿ ಬನ್ನಿ. ಮುಂದೆ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದಿರ? ಕಿರುಗುರಿನ ಗಾಳಿಗಳ. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಪೊಲೀಸ್ನವ್ರು ಬೇರೆ ಫೋನ್ ಮಾಡಿದ್ರು. ಅದಕ್ಕೆ ನಾನು ಹಲೋ, ನಾನು ಪತಿ ಪರಮೇಶ್ವರ ಪತಿ ಪಾರ್ವತಿ ಅಂದೆ. ಪೊಲೀಸ್ನವ್ರು ಅಂತ ಗೊತ್ತಾಗ್ತಿದ್ದಂಗೆ ರಾಂಗ್ ನಂಬರ್ ಅಂತ ಹೇಳಿ ಇಟ್ಬಿಟ್ಟೆ. ಹೆಂಗೆ? ಏನು ಬುದ್ಧಿ, ಏನು ಬುದ್ಧಿ, ಏನು ಬುದ್ಧಿ ಮೇಡಮ್ ಅವರೇ. ಬೆಂಕಿ ಬಿತ್ತು ನಿಮ್ ಬುದ್ಧಿಗೆ. ಗೋವಿಂದ, ನಮ್ಗೆ ಇವ್ರಿಬ್ರು ಬೇಕಾಗಿತ್ತು. ಕರ್ಕೊಂಬಂದ್ ಒಳ್ಳೆ ಕೆಲಸ ಮಾಡ್ದೆ. ನನಗ್ ಗೊತ್ತ್ರಿ, ಈ ಮನ್ಯಾಗ ಯಾರ್ಗ ಏನೋ ಹೆಲ್ಪ್ ಆಗ್ಬೇಕಂದ್ರು ನಾನ ಮಾಡ್ಬೇಕು. ನನ್ನಿಂದನ ಸಾಧ್ಯ. ನನ್ ಬಿಟ್ರು ಬೇರೆ ಯಾರದಾರ? ರಾಧಿಕಾ, ನೀನೊಂದ್ ಮದ್ವೆ ಆಗಿ ರೂಪೇಶ್ನ ಈ ತರ ಹಿಂದೆ ಇಟ್ಕೊಂಡು ಓಡಾಡ್ತಿರೋದು ಸರಿನಾ?
ಮೇಡಮ್ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ನೀವು ಮದುವೆ ಆಗಿರೋ ದಂಪತಿಗಳನ್ನ ಬೇರೆ ಮಾಡದೆ ಅವ್ರಿಗೆ ಇನ್ನೊಂದು ಮದುವೆ ಮಾಡಕ್ ಹೊರಟಿದ್ದೀರಲ್ಲ, ಇದು ಕಾನೂನು ಪ್ರಕಾರ ತಪ್ಪಲ್ವಾ? ಇಂಥ ಕೆಲಸಗಳನ್ನ ನೀವು ಯಾಕೆ ಮಾಡ್ತಿದ್ರ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ? ನಾಳೆ ಪೇಪರ್ಲ್ಲಿ ಪ್ರಿಂಟ್ ಮಾಡ್ತೀವಿ. ನೋಡಿ, ಏನೋ ಗೊತ್ತಿಲ್ಲದೆ ಎಡವಟ್ಟಾಗಿದೆ. ಹಾಗೆ ಹೇಳಿಕೆ ಕೊಡಿ ಎಡವಟ್ಟಾಗಿದೆ ಅಂತ. ಎಡವಟ್ಟಾಗಿದೆ ಅಂತ ಹೇಳಿಕೆ ಕೊಟ್ರೆ ತಪ್ಪಾಗಲ್ವಾ? ಅಲ್ಲ, ಬೇರೆಯವ್ರಿಗೆ ಮಾರ್ಗದರ್ಶನ ಆಗತ್ತೆ ಇಂಥ ತಪ್ಪು ಕೆಲಸಗಳನ್ನ ಮಾಡಬಾರ್ದು ಅಂತ. ನೋಡಿ, ಈಗ ನಮ್ಮನ್ನೇನೋ ಕೇಳ್ಬೇಡಿ. ಏನೋ ಮಾಡಕ್ ಹೋದ್ವಿ, ಏನೋ ಆಯ್ತು. ನೀವೇ ಏನಾದ್ರು ಮಾಡಿ ಇದನ್ನ ಸೆಟ್ಲ್ ಮಾಡಿ ಪ್ಲೀಸ್. ಪ್ರಶಾಂತ್ ಸ್ಟೇಷನ್ ಅಲ್ಲಿ ಇದ್ರು, ಈಗ ನನ್ನ ಜೊತೆ ಬಂದಿದ್ದಾರೆ. ಪ್ರಶಾಂತ್ ಬನ್ನಿ ಇಲ್ಲಿ. ನನ್ನ ಸಂಸಾರ ಹಾಳು ಮಾಡೋದಕ್ಕೆ ಇವ್ರಿಗೇನಿದೆ ಅಧಿಕಾರ? ಉತ್ತರ ಕೊಡ್ರಿ. ನೀವು ತಾನು ಜವಾಬ್ದಾರಿ ತಗೊಂಡಿದ್ದು, ಮಾತಾಡಿ ಈಗ. ಯಾವುದೋ ಸಮಾವೇಶ ಅಂತೆ, ಅಲ್ಲಿ ಪ್ರೇಮಿಗಳಿಗೆ ಸಹಾಯ ಮಾಡಕ್ ಹೋಗಿ ಹೀಗೆ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಕ್ಷಮಿಸ್ಬಿಡಿ. ಹೌದು ಕ್ಷಮಿಸ್ಬಿಡಿ. ರಾಧಿಕಾ, ನಾನು ನಿನ್ಗೇನ್ ಕಡಿಮೆ ಮಾಡ್ದಂತ ನೀನ್ ಹೀಗೆಲ್ಲ ಮಾಡ್ದೆ? ಅಲ್ಲ, ನೀವು ಮದುವೆಯಾಗಿ 6 ತಿಂಗಳಾಗಿದ್ದು ಯಕ್ಕ ಚಿಕ್ಕಿ ಗಲಾಟೆ ಹೆಂಗ್ ಶುರು ಆಗ್ಬಿಡ್ತು ನಿಮ್ಮಿಬ್ರು ಮಧ್ಯೆ ಅಂತ. ಪಾಯಿಂಟ್ ಉತ್ತರ ಕೊಟ್ಟು. ಇವಳಿಗೆ ವಾರಕ್ಕೊಂದು ಸಿನಿಮಾ ನೋಡೋ ಹುಚ್ಚು. ಟಿವಿನಲ್ಲಿ 20 ಸಿನಿಮಾ ಬರುತ್ತೆ ಯಾಕಮ್ಮ ಅಂತ ಹೇಳಿದೆ. ನನಗೋ ಪುರ್ಸೊತ್ತೇ ಇಲ್ಲ, 24 ಗಂಟೆನೂ ಕೆಲಸ. ಇವಳಿಗೆ ನನ್ನ ಮೇಲೆ ಸಿಟ್ಟಿತ್ತು. ಹಳೆ ಫ್ರೆಂಡ್ ಸಿಗ್ದ, ಅವನ ಜೊತೆ ಹೋದ್ಲು. ರಾಧಿಕಾ, ನೀನು ಮಾಡಿ ಸರಿಯೇನಮ್ಮ? ತಪ್ಪು ಅಂತ ನನಗೂ ಗೊತ್ತು, ಆದ್ರೆ ನಾನೇನ್ ಮಾಡ್ಲಿ? ನಾನ್ ಮದ್ವೆ ಆಗಿದ್ದು ಗಂಡನ ಜೊತೆ ಸುಖವಾಗಿರ್ಬೇಕು, ಸುತ್ತಾಡ್ಬೇಕು ಅಂತ. ಆದ್ರೆ ಇವ್ರು 3 ಹೊತ್ತು ಕಂಪ್ಯೂಟರ್ ಆಫೀಸ್ ಅಂತ ಇದ್ರೆ, ಭಾನುವಾರನು ಓವರ್ ಟೈಮ್ ಅಂತ ಹೋದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಮನೇಲಿ ಅಡ್ಗೆ ಮಾಡ್ಕೊಂಡು ಕುತ್ಕೊಳಕ್ಕಾಗತ್ತಾ? ಈಗಿನ ಬದುಕೆ ಹಾಗೆ. ದುಡ್ಡು ದುಡಿಯೋ ಅಬ್ಬರದಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನ, ಪ್ರೀತಿಯ ಸೂಕ್ಷ್ಮತೆಗಳನ್ನ ಮರೆತು ಬಿಡ್ತೀವಿ. ನಿನಗೆ ಯಾಕೆ ಕೈಯ ಬೇಕು? ಮದುವೆ ಡೈವರ್ಸ್ ಕೊಟ್ಬಿಡು. ನಾನು ಅದನ್ನೇ ಹೇಳಿದ್ದು. ಹೌದು ಸರ್, ನನ್ನಿಂದ ತಪ್ಪಾಗಿದೆ. ಇನ್ನು ಮುಂದೆ ಕೆಲ್ಸದ ಮಧ್ಯನೋ ನನ್ನ ಹೆಂಡತಿಗೋಸ್ಕರ ಸ್ವಲ್ಪ ಸಮಯ ನಾನು ಮೀಸಲಿಡ್ತೀನಿ. ಭಾನುವಾರ ಪೂರ್ತಿ ಇವಳ ಜೊತೆನೇ ಇದ್ಬಿಡ್ತೀನಿ. ನಿಜವಾಗ್ಲು? ನನ್ನಣೆಗೆ ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡು ರಾಧಿಕಾ. ಇದೆಲ್ಲ ಯಾಕೆ? ಪ್ರಶಾಂತ್ ಅವರೇ, ನಾನು ರಾಧಿಕಾ ಚೈಲ್ಡ್ಹುಡ್ ಫ್ರೆಂಡ್ಸ್. ನೀವು ಅವಳನ್ನ ಸರಿಯಾಗಿ ನೋಡ್ಕೋತಾ ಇಲ್ಲ ಅಂತ ಅವಳು ನನಗೆ ಹೇಳಿದ್ಲು. ನಿಮಗೆ ಪಾಠ ಕಲಿಸ್ಬೇಕು ಅಂತ ನಾನು ಅವಳು ಪ್ರೇಮಿಗಳ ಥರ ನಾಟಕ ಆಡಿದ್ವಿ. ನೋಡಿ, ಗಂಡ ಹೆಂಡತಿ ನಡುವೆ ಪರಸ್ಪರ ನಂಬಿಕೆ ಇರಬೇಕು. ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಡೆಫಿನೆಟ್ಲಿ. ಪ್ರಶಾಂತ್ ಅವರೇ, ನಿಮ್ಮನ್ನ ಮತ್ತೆ ರಾಧಿಕಾನ ಒಂದು ಮಾಡಬೇಕು ಅಂತ ನಾನು ಬಂದಿದ್ದು. ನನ್ನ ಕೆಲಸ ಆಯ್ತು, ನಾನು ನೀನು ಹೊರಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ರಾಧಿಕಾ, ನಾನು ಬರ್ತೀನಿ. ರಾಧಿಕಾ, ಇನ್ಮೇಲೆ ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಹೋಗೋಣವಾ? ಬಾಯ್ ಬಾಯ್. ನಮ್ಮ ಟಿನ್ನು ಮತ್ತೆ ಪಿನ್ನು ಎಡವಟ್ಟು ಮಾಡ್ಕೊಂಡು ಸ್ಟೇಷನ್ಗೆ ಹೋಗೋ ಸ್ಥಿತಿಗೆ ಬಂದಾಗ ರೂಪೇಶು ಮತ್ತು ರಾಧಿಕಾನ ಹಿಡ್ಕೊಂಡು ಬಂದು ಸಹಾಯ ಮಾಡಿಕೊಟ್ಟಿದ್ದು ಶಿವಾನಿ. ಎಲ್ಲರೂ ಶಿವಾನಿ ಥ್ಯಾಂಕ್ಸ್ ಹೇಳಿ. ಅಯ್ಯೋ, ನೀವೆಲ್ಲಾರು ನಮ್ಮ ಮನೆಯವ್ರು ಇದ್ದಂಗ ಥ್ಯಾಂಕ್ಸ್ ಎಲ್ಲ ಬ್ಯಾಡ್ರಿ. ಹಂಗಂದ್ರೆ ಹೆಂಗೆ ಕಟ್ಟಿ ಶಿವಾನಿ? ಅಷ್ಟು ದೊಡ್ಡ ಕಷ್ಟದಿಂದ ನನ್ನ ವೈಶಾಲ್ಯನೂ ಪಾರ್ ಮಾಡಿದ್ಯಾ. ಏನಾದ್ರೂ ಒಂದು ಚಿಕ್ಕದಾದ್ರೆ ಗಿಫ್ಟ್ ಕೊಡ್ಲೇಬೇಕು. ಮಂಜು ಕಳ್ದಾಕಿರೋ ನಾದಸ್ವರ ಒಂದು ಬಿಟ್ಟು ಏನ್ ಬೇಕೋ ಕೇಳು, ಈ ಪತಿ ಪರಮೇಶ್ವರಂ ಪತ್ನಿ ಪಾರ್ವತಿ ನಿನ್ ಮುಂದೆ ತಂದಿರ್ತಾಳೆ. ನಿಮ್ ಮೇಲೆ ನನಗೆ ಬಹಳ ಗೌರವ ಐತ್ರಿ. ನಾನು ಆದ ಸ್ವರ ಕೇಳಂಗಿಲ್ಲ. ಮತ್ತೇನ್ ಬೇಕು? ನನ್ ರಂಗ್ಸ್ ಕೈಯಿಂದ ನನ್ ಕುತ್ತಿಗೆ ತಾಳಿ ಕಟ್ಟಿದ್ರೆ ಸಾಕು.